ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಸೊ ಇವತ್ತು ರೆಸಿಪಿ ಎಲ್ಲ ನಿಮಗೆ ಸ್ನಾಕ್ ಹೇಳ್ಕೊಡ್ತಾ ಇರೋದು. ಸೊ ಅದೇ ಯಾವುದು ಅಂದ್ರೆ ಮೂನ್ ಬಿಸ್ಕೆಟ್ ಮಾಡೋದು ಹೇಗೆ ಅಂತ. ಈ ರೆಸಿಪಿ ಎಲ್ಲಾ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಡ್ಸೋದು ಗ್ಯಾರಂಟಿ. ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಇದೇ ತರ ಹೆಚ್ಚಿನ ಫುಡ್ ಅಂಡ್ ರೆಸಿಪಿ ವ್ಲಾಗ್ಸ್ಗೆ. ಸೊ ಬನ್ನಿ, ಇನ್ನ ತಡ ಮಾಡೋದಲ್ಲ, ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಮೂನ್ ಬಿಸ್ಕೆಟ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ಕ್ವಿಕ್ ಆಗಿ ನೋಡ್ಕೊಂಬಿಡೋಣ. ಆಮೇಲೆ ಕ್ವಾಂಟಿಟಿ ಎಷ್ಟು ಬೇಕು ಅಂತ ಮಾಡುವ ವಿಧಾನದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ತುಪ್ಪ, ಎಣ್ಣೆ, ಗೋಧಿ ಹಿಟ್ಟು, ಆಮೇಲೆ ಉಪ್ಪಿಟ್ಟು ರವೆ, ಸಕ್ಕರೆ, ಆಮೇಲೆ ಸ್ವಲ್ಪ ಈ ಅಡುಗೆ ಸೋಡಾ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಏಲಕ್ಕಿ, ಮೊಸರು. ಇಷ್ಟೇ ಸಾಮಗ್ರಿಗಳು ಬೇಕಾಗಿರೋದು ಈ ಮೂನ್ ಬಿಸ್ಕೆಟ್ ಮಾಡೋದಕ್ಕೆ. ಸಿಂಪಲ್ ಅಂಡ್ ಟೇಸ್ಟಿ, ಆಮೇಲೆ ಕ್ವಿಕ್ಕಾಗೂ ಮಾಡ್ಕೊಬೋದು. ಮನೆಯಲ್ಲೇ ಕಿಡ್ಸಿಂದ ಹಿಡಿದು ವಯಸ್ಸಾದವ್ರಿಗೂ ಒಳ್ಳೆ ಟೇಸ್ಟ್ ಕೊಡೋ ಬಿಸ್ಕೆಟ್ ಅಂತಾನೆ ಹೇಳ್ಬೋದು. ಇನ್ನು ಬನ್ನಿ ಮಾಡುವ ವಿಧಾನನ ಬೇಗ ಬೇಗ ನೋಡ್ಕೊಂಬಿಡೋಣ. ಮೊದಲಿಗೆ ಒಂದು ಜಾರ್ ತಗೊಂಡು ಸಕ್ಕರೆ ಹಾಕೊಂಡು ಒಂದು ಅರ್ಧ ಕಪ್ಪು ಅಥವಾ ಮುಕ್ಕಾಲು ಕಪ್ಪು, ಆಮೇಲೆ ಏಲಕ್ಕಿ ಒಂದು ಸ್ವಲ್ಪ, ಆಮೇಲೆ ಸೋಂಪು ಒಂದು ಸ್ವಲ್ಪ, ಇಷ್ಟು ಹಾಕೊಂಡು ಈ ಥರ ನೈಸಾಗೆ ರುಬ್ಕೊಬೇಕು. ಪೌಡ್ರ್ ಮಾಡ್ಕೊತೀವಲ್ಲ ಆ ಥರ ಈ ಥರ ನೈಸಾಗಿ ಮಾಡ್ಕೊಳ್ಳಿ, ತರಿ ತರಿ ಇರಬಾರ್ದು. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಈ ಬಿಸ್ಕೆಟಿಗೆ ಬೇಕಾಗಿರೋ ಹಿಟ್ಟನ್ನ ಕಲಿಸ್ಕೊಂಬಿಡೋಣ ಬನ್ನಿ. ಮೊದಲಿಗೆ ಏನು ಮಾಡಬೇಕು ಅಂದರೆ ಒಂದು ಬೌಲ್ ತಗೊಂಡು ಅದಕ್ಕೆ ಗೋಧಿ ಹಿಟ್ಟು 1 ಕಪ್ಪು, ಆಮೇಲೆ ಉಪ್ಪಿಟ್ಟು ರವೆ ಒಂದು 1/4 ಕಪ್ಪು, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಅಷ್ಟು. ಆಮೇಲೆ ಉಪ್ಪು ಹಾಕೊಂಡ್ಮೇಲೆ ನಮ್ಮ ಸಕ್ಕರೆ ಪುಡಿ ಮಾಡ್ಕೊಂಡಿದ್ವಲ್ಲ, ಆ ಸಕ್ಕರೆ ಪುಡಿಗೆ ಏನೇನು ಹಾಕಿದ್ವಿ ಅಂದರೆ ಏಲಕ್ಕಿ, ಸೋಂಪು, ಸಕ್ಕರೆ, ಇಷ್ಟೇ. ನೆಕ್ಸ್ಟು ಒಂದು ಸ್ವಲ್ಪ ತುಪ್ಪ ಒಂದು 2ರಿಂದ 4 ಟೇಬಲ್ ಸ್ಪೂನ್ ಸಾಕು. ಜಾಸ್ತಿ ಹಾಕೊಂಡ್ರೂ ನಡೆಯುತ್ತೆ, ತೊಂದರೆ ಇಲ್ಲ. ತುಪ್ಪ ಹೆಲ್ದಿಗೆ ಒಳ್ಳೆಯದು, ಆಯಿಲ್ ಅಂಶ ಅಥವಾ ಫ್ಯಾಟ್ ಅಂಶ ಸಿಗುತ್ತೆ, ಹಾಗಂತೇಳಿ ಜಾಸ್ತಿನೂ ತಿನ್ನಕ್ಕೋಬಾರ್ದು. ಆಮೇಲೆ ಸ್ವಲ್ಪ ಅಡುಗೆ ಸೋಡಾ, ಇಷ್ಟು ಹಾಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು. ಈ ಸಕ್ಕರೆ ಎಲ್ಲ ಗೋಧಿ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿ ಈ ಥರ ಆಗಬೇಕು. ತೋರಿಸ್ತಾ ಇದೀವಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೊಸರು ಒಂದು 2ರಿಂದ 3 ಟೇಬಲ್ ಸ್ಪೂನು. ಮೊಸರು ಹಾಕೊಂಡ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆ ಮೊಸರೆಲ್ಲ ಹಿಟ್ಟಿಗೆ ಮಿಕ್ಸ್ ಆಗಬೇಕು. ಒಂದು ಸ್ವಲ್ಪ ಹಂಗೆ ಕೈ ಆಡಿಸಿದ್ಮೇಲೆ ನೀರು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಪಾಯಸ ಆಗ್ಬಿಟ್ರೆ ಎಣ್ಣೆಗೆ ಬಿಡಬೇಕಾದ್ರೆ ಏನಾಗುತ್ತೆ, ಒಂಥರ ಆಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ಅದಕ್ಕೆ ಈ ಚಪಾತಿ ಹಿಟ್ಟಿಗೆ ಕಲಿಸ್ತೀವಲ್ಲ, ಅಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಸಾಕು. ಇತ್ತ ತೀರ ಗಟ್ಟಿನೂ ಇರಬಾರ್ದು, ಇತ್ತ ತೀರ ನೀರಾಗೂ ಇರಬಾರ್ದು, ಮೀಡಿಯಮ್ ಲೆವೆಲಲ್ಲಿದ್ದರೆ ಸಾಕು. ಒಂದು ಸ್ವಲ್ಪನೇ ನೀರು ಹಾಕೊಂಡ್ಬೇಕಾದ್ರೆ ಕಲಿಸ್ಕೊಳ್ಳಿ. ನೋಡ್ಬೋದು, ಈ ಲೆವೆಲಲ್ಲಿದ್ದರೆ ಸಾಕು. ಒಂಥರ ಚಪಾತಿ ಹಿಟ್ಟಿಗೆ ಕಲಿಸ್ದಂಗೆ. ಯಾಕಂದರೆ ಸಕ್ಕರೆ ಹಾಕಿರೋದ್ರಿಂದ ನೀರಿನಂಶ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಕಡಿಮೆ ನೀರು ಹಾಕೊಂಡ್ರೆ ಒಳ್ಳೇದು. ಈ ಥರ ಹಿಟ್ಟನ್ನ ಕಲಿಸ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡ್ರಿ. ಒಂದು 5ರಿಂದ 10 ನಿಮಿಷ ಚೆನ್ನಾಗೆ ನೆನಿಬೇಕು. ಯಾಕಂದರೆ ಆ ಉಪ್ಪಿಟ್ಟು ರವೆ ಎಲ್ಲ ಹಾಕಿರ್ತೀವಲ್ಲ, ಒಂದು ಸ್ವಲ್ಪ ಚೆನ್ನಾಗಿ ನೆನೆಯಲಿ. ಅದು ನೆನೆಯೋಷ್ಟೊತ್ತಿಗೆ ಏನು ಮಾಡ್ತೀರಾ ಅಂದರೆ ಎಣ್ಣೆನ ಕಾಯಕ್ಕೆ ಇಕ್ಕೊಂಬಿಡಿ. ನೋಡ್ಬೋದು ಒಂದು ಸ್ವಲ್ಪ ಚೆನ್ನಾಗಿ ನೆಂದ ಮೇಲೆ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ನೆಕ್ಸ್ಟು ಇನ್ನು ಸಿಂಪಲ್ಲು, ಒಂದು ಮಣೆ ತಗೊಂಡು ಅದಕ್ಕೆ ಹದ್ದಿಟ್ಟು ಅಥವಾ ಗೋಧಿ ಹಿಟ್ಟು ಯಾವುದೋ ಒಂದು ಹಾಕ್ಕೊಂಡು ಈ ಥರ ಚೆನ್ನಾಗೆ ಆ ಹಿಟ್ಟೆಲ್ಲ ಮಿಕ್ಸ್ ಆಗಬೇಕು. ಒಂದು ಸ್ವಲ್ಪ ಅಂದರೆ ಈ ಲಟ್ಟಣಿಗೆ ಅಂಟ್ಕೊಂಬಾರ್ದಲ್ವಾ, ಅದಕ್ಕೆ ನೀಟಾಗೆ ರೌಂಡು ಒಸ್ಕೊಂಬರ್ಬೇಕು. ರೌಂಡು ಅಥವಾ ಯಾವ ಶೇಪ್ ಆದರೂ ನಡೆಯುತ್ತೆ, ತೊಂದರೆ ಇಲ್ಲ. ನೋಡ್ತಾ ಇದ್ದೀರಲ್ಲ, ಇಷ್ಟು ದಪ್ಪ ಆದರೂ ಇರಲೇಬೇಕು. ತೀರಾ ತೆಳ್ಳಗೆ ಒಸ್ದುಬಿಟ್ರೆ ಚೆನ್ನಾಗಿ ಬರಲ್ಲ. ಆಮೇಲೆ ಈ ಥರ ಒಂದು ಮುಚ್ಚಳನೋ ಏನೇನೋ ತಗೊಂಡು ಈ ಥರ ಶೇಪು, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಈ ಥರ ನೀಟಾಗಿ ಮಾಡ್ಕೊಳ್ಳೋದು ಅಷ್ಟೇ. ಬನ್ನಿ, ಇದೇ ಥರ ನೀಟಾಗೆ ಮೂನ್ ಶೇಪಲ್ಲಿ ಎಲ್ಲನೂ ಕಟ್ ಮಾಡ್ಕೊಂಡು ಬರೋಣ. ನೀವೇ ನೋಡ್ಬೋದು ಎಷ್ಟು ಈಸಿ ಅಂತ. ನೀವೇನಾದರೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಲ್ದಿ ಆ್ಯಂಡ್ ಟೇಸ್ಟಿ ಕಂಟೆಂಟ್ ಬರ್ತಾನೆ ಇರ್ತವೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಒಳ್ಳೆ ಮೂನ್ ಥರನೇ ಇದೆ ನೋಡಿ, ಕಲರು ಎಲ್ಲ. ಬನ್ನಿ, ಇದೇ ಥರ ಇನ್ನೂ ಹಿಟ್ಟು ಮಿಕ್ಕಿದೆ, ನೀಟಾಗಿ ಮಾಡ್ಕೊಂಡು ಆಮೇಲೆ ಎಣ್ಣೆ ಕಾದೇ ಬಿಡ್ತು. ಫೈನಲಿ ಎಣ್ಣೆಗೆ ಹಾಕ್ಬಿಟ್ಟು ತೇಲಿಸ್ಕೊಂಬಿಟ್ಟು ತಿನ್ಬಿಡೋದು ಅಷ್ಟೆ. ಆಮೇಲೆ ಇದನ್ನ ನೀಟಾಗೆ ತೇಲಿಸ್ಕೊಳ್ಳಿ. ತೀರಾ ರೋಸ್ಟು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಬೇಗನೂ ತೆಗಿಯಕ್ಕೆ ಹೋಗ್ಬಿಡಿ. ತೀರಾ ರೋಸ್ಟ್ ಆದರೆ ಕಟುಕ್ಲಾಗ್ಬಿಡುತ್ತೆ, ಬೇಗ ತೆಗೆದ್ರೆ ಹಿಟ್ಟಿಟ್ಟಂಗೆ ಇರುತ್ತೆ. ಅದಕ್ಕೇ ಮೀಡಿಯಮ್ ಲೆವೆಲ್ಲು ಅಥವಾ ಸ್ವಲ್ಪ ಆಗ್ತಾ ಬರ್ತಾ ಇದೆ ಅಂದವಾಗ ತೆಗಿಬೇಕು. ನೋಡ್ತಾ ಇದ್ದೀರಲ್ಲ, ಹಾಕಿದ್ದು ಒಂದು 5-10 ಸೆಕೆಂಡ್ಗೆ ರೋಸ್ಟ್ ಆಗೋಗುತ್ತೆ. ಯಾಕಂದರೆ ಅದಕ್ಕೇ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತೇಲಿಸ್ಕೊಳ್ಳಿ. ನಿಮಗೆ ಯಾವುದಾದ್ರೂ ರೆಸಿಪಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ. ಅವರು ಮನೇಲಿ ಒಂದ್ಸಲ
ಈ ರೆಸಿಪಿನ ಟ್ರೈ ಮಾಡಲಿ. ನೋಡ್ಬೋದು ಒಳ್ಳೆ ಗೋಡಂಬಿ ತೇಲಿಸ್ತಾ ಇದ್ರೆ ಗೋಡಂಬಿ ಕಲರ್ ಬರುತ್ತಲ್ಲ, ಆ ಥರ ಇದೆ. ಒಳ್ಳೆ ನೋಡಿದ್ರೆ ಗೋಡಂಬಿ ಥರನೇ ಕಾಣಿಸೋದು, ಆದರೆ ಅದು ಗೋಡಂಬಿ ಎಲ್ಲ ಮೂನ್ ಬಿಸ್ಕೆಟ್. ನೋಡಿ ಇನ್ನ ಪಕ್ಕದಲ್ಲಿ ಎಷ್ಟೊಂದಿದೆ ಅಂತ. ನೋಡ್ಬೋದು ಯಾವ ಕಲರಿಗೆ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಬರ್ತಾ ಇದೆ ಅಂತ. ಇನ್ನು ಸ್ವಲ್ಪ ರೋಸ್ಟ್ ಆದರೆ ಸಾಕು, ತೆಕ್ಕೊಂಬಿಟ್ರೆ ಆಗೋಯ್ತು. ತೆಕ್ಕೊಂಡು ಒಂದು ಟಿಶ್ಯೂ ಮೇಲೆ ಅಥವಾ ಸೋಸೋ ಜಾಲರಿ ಬರುತ್ತಲ್ಲ ಅದರಲ್ಲಿ ಹಾಕೊಂಡ್ರೂ ನಡೆಯುತ್ತೆ. ಎಣ್ಣೆ ಎಲ್ಲ ನೀಟಾಗಿ ಸೋಸ್ಕೊಂಬಿಡಿ ಅಷ್ಟೇ. ಇನ್ನು ಸ್ವಲ್ಪ ಕೆಂಪುಗಾದ್ಮೇಲೆ ತೆಕ್ಕೊಂಬಿಟ್ಟು ನೀಟಾಗೆ ತಿನ್ಬಿಡೋದು ಅಷ್ಟೇ. ನೋಡಿದ್ರಲ್ಲ ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ. ಇವಾಗ ಔಟ್ಸೈಡಿಂದ ಬಿಸ್ಕೆಟ್ ತಂದು ತಿನ್ನೋದು ಅದು ಹೆಲ್ದಿಗೆ ಒಳ್ಳೇದು ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ಇವಾಗ ಬರ್ತಾ ಇರೋ ಕಾಲದಲ್ಲಿ ಹೆಂಗೆ ಮಾಡಿರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಒಂದೊಂದು ಕಂಪ್ನಿಗಳೇನೋ ಮೇಂಟೈನ್ ಮಾಡ್ತಿರ್ತಾರೆ. ಇವಾಗ ಎಷ್ಟೊಂದು ಕಂಪ್ನಿಗಳು ಉಟ್ಕೊಂಡ್ಬಿಟ್ಟಿದ್ದಾವೆ, ಅವೆಲ್ಲ ಹೆಲ್ದಿಗೆ ಒಳ್ಳೇದು ಅಂತಲೂ ಹೇಳೋಕ್ಕಾಗಲ್ಲ. ಅದಕ್ಕೇ ಮನೇಲಿ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ಈ ಥರ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದು ಹೇಗಿದೆ. ಇಲ್ಲ ಔಟ್ಸೈಡು ತಿನ್ನಬೇಕು ಹಾಗಂತೇಳಿ ಅದೇ ಅಡಿಕ್ಟ್ ಆಗಿಬಿಟ್ರೆ ನಮ್ಮ ಹೆಲ್ತಿಗೆ ಪ್ರಾಬ್ಲಮ್ ಆಗೋದು ಗ್ಯಾರಂಟಿ. ಅದಕ್ಕೆ ಮನೇಲಿ ಈ ಥರ ಕಣ್ಮುಂದೆನೇ ನೀಟಾಗಿ ಮಾಡ್ಕೊಂಡು ತಿನ್ನೋದು ಹೆಂಗಿದೆ ಅಂತ ಒಂದ್ಸಲ ಯೋಚನೆ ಮಾಡಿ. ಫಸ್ಟ್ ಒಬ್ಬೆ ಬೇಯಿಸ್ಕೊಂಡಿದ್ದಾಯ್ತು, ಇನ್ನೂ ಒಂದು ಸ್ವಲ್ಪ ಮಿಕ್ಕಿದೆ, ಅದನ್ನು ತೇಲಿಸ್ಕೊಂಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಬಿಡೋಣ ಬನ್ನಿ. ನೋಡ್ಬೋದು ಫೈನಲ್ ಟಚಿಂಗ್ ಹೆಂಗಿದೆ ಅಂತ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಔಟ್ಸೈಡಿಂದ ಒಂಥರ ಕ್ರಿಸ್ಪಿ, ಒಳಗಡೆಯಿಂದ ಒಂದು ಸ್ವಲ್ಪ ಸಾಫ್ಟ್ನೆಸ್ಸು. ಸಖತ್ತಾಗಿದೆ ಗುರು, ನೀವು ಒಂದ್ಸಲ ಟ್ರೈ ಮಾಡಿ ಅಷ್ಟೇ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ವಿದಿನ್ 10 to 30 ಮಿನಿಟ್ಸ್ ಅಲ್ಲಿ, ವಿದಿನ್ 30 ಮಿನಿಟ್ಸ್ ಅಲ್ಲಂತೂ ಆಗೋದ್ ಗ್ಯಾರಂಟಿ. ಎಷ್ಟು ಸುಲಭವಾಗಿ ಈ ಬಿಸ್ಕೆಟ್ ನ ಮಾಡ್ಕೊಬಹುದು. ಈಗ ಔಟ್ಸೈಡ್ ತಂದು ತಿನ್ನೋದಕ್ಕಿಂತ ಇವಾಗ ತಿನ್ನೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಎಷ್ಟು ಸರಿ ಅನ್ನೋದನ್ನ ನಿಮ್ಗೆ ಬಿಡ್ತೀನಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಟ್ರೈ ಮಾಡಿದ್ಮೇಲೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಒಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ರೆಸಿಪಿ ಬ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.